ಮಕ್ಕಳನ್ನ ಮುಂದೆ ಕೂರ್ಸ್ತಾರೆ. ಮಕ್ಕಳನ್ನ ತುಂಬಾ ತಪ್ಪು ಮಾಡ್ತಾರೆ ನೋಡಿ. ದೊಡ್ಡವರು ತಡ್ಕೊಳ್ಳೋದು ಕಷ್ಟ ಆಯ್ತಾ, ಮಕ್ಕಳಂತೂ ಯಾವುದೇ ಕಾರಣಕ್ಕೂ ತಡ್ಕೊಳ್ಳಲ್ಲ. ಆ ಸ್ಪೀಡ್ಗೆ ಏರ್ ಬ್ಯಾಗ್ ಓಪನ್ ಆಯ್ತು ಅಂದ್ರೆ ಅವ್ರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಾವು ಮನೆ ಹತ್ರನೇ ಓಡಾಡ್ತಾ ಇದೀವಿ, ಮಕ್ಳು ಕೇಳ್ತಾ ಇಲ್ಲ, ಮುಂದೆ ಬಂದು ಕೂತ್ಕೋಬೇಕು ಅಂತಾರೆ ಅಂತ. ನೀವು ಮುಂದೆ ಕೂರಿಸ್ಕೊಂಡ್ರೆ ಅವ್ರ ಜೀವನ ನೀವೇ ತೆಗೆದ್ಬಿಡ್ತೀರ, ಹೊರಗಡೆ ಅವ್ರು ಯಾರು ತೆಗಿಯಲ್ಲ, ನೀವೇ ತೆಗೆದ್ಬಿಡ್ತೀರ. ಯಾಕಂದ್ರೆ 400 ಕಿಲೋಮೀಟರ್ ಸ್ಪೀಡಲ್ಲಿ ಓಪನ್ ಆಗಂತ ಏರ್ ಬ್ಯಾಗು, 350 400 ಕಿಲೋಮೀಟರ್ ಓಡೋಗೋಂಥ ಏರ್ ಬ್ಯಾಗ್ ಓಪನ್ ಆಗತ್ತೆ ಏರ್ ಬ್ಯಾಗು, ಮಕ್ಳಿಗೆ ಎಲ್ಲಿ ಇದಾಗುತ್ತೆ. ಗ್ಯಾಪ್ ಇಷ್ಟು ಇರ್ಬೇಕಾದ್ರೆ ನಿಮ್ಗೆ ಅದನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು. ನೀವಿದ್ದೀರಾ, ಮಗು ಇಲ್ಲಿರುತ್ತೆ, ಎಷ್ಟು ಹತ್ರದಲ್ಲಿ ಇರುತ್ತೆ, ಒಂದು ಏರ್ ಬ್ಯಾಗ್ ಇಂದ ಆಗ್ಬೋದು, ಇಲ್ಲ ಸಡನ್ ಆಗಿ ಇವರೇ ಬ್ರೇಕ್ ಹೊಡಿಬಹುದು, ಅವಾಗ ಮಗು ಈ ಸ್ಟೇರಿಂಗ್ ಗೆ ಹೊಡ್ಕೊಂಡ್ಬಿಡ್ಬೋದು ಸರ್. ಖಂಡಿತ ಆಗುತ್ತೆ. ಈಗ ನೀವು 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, ಮನೆ ಹತ್ರದಲ್ಲಿ ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ, ಯಾರೋ ಬಂದು 2 ವೀಲರ್ ಅಲ್ಲೇ ಹೊಡೆದ್ರು ಅನ್ಕೊಳ್ಳಿ, ವಿತ್ ಏರ್ ಬ್ಯಾಗ್ ಇದ್ರು ಏರ್ ಬ್ಯಾಗ್ ಇಲ್ಲದೆ ಇದ್ರು ಕೂಡ ಮಗುಗೆ ತುಂಬಾ ಡ್ಯಾಮೇಜ್ ಆಗುತ್ತೆ ಆಯ್ತಾ. ಯಾವುದೇ ಕಾರಣಕ್ಕೂ ಮುಂದೆಗಡೆ ಕೂರಿಸ್ಲೇಬಾರ್ದು ಮಕ್ಕಳನ್ನ ಆಯ್ತಾ. 10 ಇಯರ್ಸ್ ವರ್ಗು, 10 ಇಯರ್ಸ್ ಇರಲಿ 15 ಇಯರ್ಸ್ ಇರಲಿ, ಎಷ್ಟೇ ಆದ್ರೂ ಮಕ್ಕಳನ್ನ ಅವರು ತುಂಬಾ ಇದು ಕಮ್ಮಿ ತಡ್ಕೊಳ್ಳೋಂಥ ಶಕ್ತಿ ಇಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ಅವ್ರನ್ನ ಮುಂದೆ ಕೂರ್ಸೋದು ಯಾವುದೇ ಕಾರಣಕ್ಕೂ ಮಾಡಬೇಡಿ, ಹಿಂದೆ ಕೂರಿಸಿ. ಅವ್ರಿಗೇನಾಗುತ್ತೆ ಇದೆಲ್ಲ ಏನಂದ್ರೆ ಹೊಡೆದ್ಕೊಂಡ್ರೆ ಮಕ್ಕಮೂತಿ ಎಲ್ಲ ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಹಿಂದೆಗಡೆ ಇದು ಕೂತ್ಕೊಂಡ್ರೆ ಈ ಕುಷನ್ ಇಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅವ್ರಿಗೆ. ಅಕಸ್ಮಾತ್ ಟಚ್ ಆದ್ರೂ ಇದು ಅವಾಯ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಪಾಯಿಂಟು. ಇದು ಎಲ್ಲರೂ ಸ್ಪೆಷಲಿ ನಾನ್ ನೋಡ್ದಂಗೆ ಲೇಡೀಸ್ ಅಂತೂ ತುಂಬಾ ಹತ್ರದಲ್ಲಿ ಕೂತಿರ್ತಾರೆ, ಅವ್ರಿಗೋಸ್ಕರ ಈ ಟಿಪ್ಸ್ ಕೊಡ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಗೆ ಪ್ರಾಕ್ಟೀಸ್ ಮಾಡಿ. ನೀವು ಒಂದೇ ದಿವಸ ಆಗಲ್ಲ, ನೀವು ಒಂದು 6 ತಿಂಗಳು, 1 ವರ್ಷ, ಒಂದು 6 ತಿಂಗಳು ಟ್ರೈ ಮಾಡ್ತಾ ಇರಿ. ಆಮೇಲೆ ನೀವಾಗ ದೂರ ಹೋಗ್ತೀರಾ. ನಿಮ್ಗೆ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಷ್ಟು ಬೇಕಾದ ಹೈಟ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಕೇಳಿದ್ರ, ನೋಡಕ್ಕಿದು ಸಿಂಪಲ್ ಮ್ಯಾಟ್ರ್ ಆದ್ರೂ ಕೂಡ ಸ್ವಲ್ಪ ಯಾಮರಿದ್ರೆ ಪ್ರಾಣ ಹೋಗುವಂತ ಸಾಧ್ಯತೆ ಇರುತ್ತೆ. ಸ್ಪೆಷಲಿ ಯಾರೆಲ್ಲ ಸೀಟ್ನ ತುಂಬಾ ಮುಂದೆ ಹಾಕೊಂಡು ಸ್ಟೇರಿಂಗ್ಗೆ ಅಂಟ್ಕೊಂಡು ಕೂತಿರ್ತಾರಲ್ಲ, ಸ್ಪೆಷಲಿ ಲೇಡೀಸು ಅವರು, ಆಮೇಲೆ ಕೆಲವು ಜೆಂಟ್ಸು ಕೂಡ ಅದೇ ರೀತಿಯಾಗಿ ಕೂತ್ಕೊಂಡಿರ್ತಾರೆ. ಸೊ ಆ ತಪ್ಪನ್ನು ಮಾಡಕ್ ಹೋಗ್ಬಿಡಿ. ಇನ್ನು ಸ್ಪೆಷಲಿ ಜೆಂಟ್ಸು ಮಕ್ಕಳನ್ನ ಸ್ಟೇರಿಂಗ್ ಹತ್ರ ತೊಡೆ ಮೇಲೆ ಕೂರ್ಸ್ಕೊಂಡು ಓಡಿಸ್ತೀರಾ, ಅದು ಬಹಳ ಡೇಂಜರು. ಏರ್ ಬ್ಯಾಗ್ ಒಂದ್ಸಲಿ ಓಪನ್ ಆಯ್ತು ಅಂದ್ರೆ 350 400 ಕಿಲೋಮೀಟರ್ ಸ್ಪೀಡಲ್ಲಿ ಓಪನ್ ಆಗುತ್ತೆ. ಆ ಓಪನ್ ಆಗಿರೋಂಥದ್ದಕ್ಕೆ ಒಂದು ಸ್ಪೇಸ್ ಇರಬೇಕು ನಿಮಗೂ ಮತ್ತು ಸ್ಟೇರಿಂಗ್ಗೆ. ಜಾಸ್ತಿ ಸ್ಪೇಸ್ ಇದ್ದಾಗ ನಿಮಗೆ ಅದು ಏರ್ ಬ್ಯಾಗ್ ನಿಮ್ಮ ಪ್ರಾಣವನ್ನು ಉಳಿಸುತ್ತೆ. ತುಂಬಾ ಕಡಿಮೆ ಸ್ಪೇಸ್ ಇದ್ದು ನೀವು ತುಂಬಾ ಸ್ಟೇರಿಂಗ್ ಹತ್ರದಲ್ಲಿ ಕೂತ್ಕೊಂಡ್ರೆ ನಿಮ್ಮ ಪ್ರಾಣವನ್ನ ಏರ್ ಬ್ಯಾಗ್ ತೆಗೆಯುತ್ತೆ. ಇನ್ನು ಮಕ್ಕಳು ವಿಚಾರಕ್ಕೆ ಏರ್ ಬ್ಯಾಗೇ ಬೇಡ, ಒಂದು ಸಡನ್ ಆಗಿ ಒಂದು ನೀವು ಬ್ರೇಕ್ ಹಾಕಿದ್ರು ಸಾಕು, ಆ ಮಕ್ಕಳು ಸ್ಟೇರಿಂಗ್ಗೆ ಮುಖ ಹೊಡ್ಕೊಂಡು ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇವೆಲ್ಲ ಟಿಪ್ಸ್ ಅನ್ನ ಯಾರು ಕಾರನ್ನ ಓಡಿಸ್ತಾ ಈ ತಪ್ಪು ಮಾಡ್ತಿದ್ರ ಅವ್ರು ಇದರಲ್ಲಿ ಬದಲಾವಣೆ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ನಿಮ್ಮ ಜೀವ ಸುರಕ್ಷಿತವಾಗಿರ್ಬೇಕು ಅಂದ್ರೆ ಇದನ್ನ ನೀವು ಫಾಲೋ ಮಾಡಲೇಬೇಕು. ನಮಸ್ಕಾರ.